ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಕೆಜೆಹಳ್ಳಿ ಉಪವಿಭಾಗದ ಗೋವಿಂದಪುರ, ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲ ಮಸೀದಿಯ ಧರ್ಮಗುರುಗಳು ಸೇರಿದಿರಿ. ಕಳೆದ 3-4 ದಿನಗಳ ಹಿಂದೆ ನಾವು ಬಿಲಾಲ್ ಮಸ್ಜಿದ್ಗೆ ಹೋಗಿ ನಮ್ಮ ಹಜರತ್ ಸಾಹೇಬರಿಗೆ ಭೇಟಿ ಮಾಡಿದ್ವಿ. ಕೇಳಿಸ್ತಾ ಇದೆ ಅಲ್ವಾ? ಹಾಂ, ನಾವು ಇವು ಮಾದಕ ದ್ರವ್ಯ ಅಂತ ಹೇಳ್ತೀವಿ, ಡ್ರಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕು, ತಾವು ನಮಗೆ ಸಹಕಾರ ಕೊಡಿ ಅಂತ ಬಹಳ ಖುಷಿಯಿಂದ ನೀವು ಮಾಡಿ, ನಾವು ನಿಮ್ಮ ಜೊತೆಗಿದ್ದೀವಿ. ಹಾಗಾಗಿ ಅವರೇ ಬ್ಯಾನರ್ ಮಾಡಿರೋದು. ಈ ಕಾರ್ಯಕ್ರಮ ಬರೀ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆಯಿಂದ ಮಾಡಿದರೆ ಏನೋ ಒಂದು ಕರ್ಟಸಿ ಬಂದು ಹೋಗ್ತೀರಿ, ಇದಿಲ್ಲ ನಿಮ್ಮಿಂದ ಬರಬೇಕಂದಾಗ ಅವರು ನೋಡಿ ಎಲ್ಲ ಬೇರೆ ಬೇರೆ ಮಸ್ಜಿದ್ಗಳಿಗೆ ಅವರೇ ಫೋನ್ ಮಾಡಿದ್ದಾರೆ, ಎಲ್ರಿಗೂ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸುಮಾರು 70-80 ಮಸೀದಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅದೇ ರೀತಿ ಅವರು ಬಂದು ಸೇರಿ ತುಂಬ ಚೆನ್ನಾಗಿ ಕಾರ್ಯಕ್ರಮ, ಮಾದಕ ದ್ರವ್ಯಗಳ ಪರಿಣಾಮಗಳ ಬಗ್ಗೆ, ದುಷ್ಪರಿಣಾಮಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ಮಾಹೇಜಮ್ ಯಾರಿದ್ದಾರೆ, ಡಾಕ್ಟರ್ ಸಾನಿಯಾ, ಇದೊಂದು ಡಾಕ್ಟರ್ ಸಾನಿಯಾ ವಿಕೆ ಹಾಸ್ಪಿಟಲಿಂದ, ಅವರು ಕೂಡ ತುಂಬ ಚೆನ್ನಾಗಿ ಸೈಂಟಿಫಿಕ್ ಆಗಿ ಏನೇನು ದುಷ್ಪರಿಣಾಮಗಳ ಬಗ್ಗೆ ಮಾತಾಡಿದ್ದಾರೆ. ನಾನು ಈಗಾಗಲೇ ಅವರು ಮಾತಾಡಿದರೆ ಅದನ್ನು ಉರ್ದುನಲ್ಲೇ ಮಾತಾಡಿದ್ದಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಉರ್ದು ಆಲ್ಸೋ. ಸ್ವಲ್ಪ ನನ್ನ ಪೊಲೀಸ್ ಕಡೆಯಿಂದ ಪಾಯಿಂಟಲ್ಲಿ ನಾನು 1-2 ಮಾತು ಮಾತಾಡ್ಬಿಡ್ತೀನಿ. ಟೈಮ್ ಇಲ್ಲ. ಬೈ 7 o'clock ನೀವು ಮಗರಿಬಿಗೆ ಹೋಗ್ಬೇಕಾಗತ್ತೆ. 6 o'clock ಮಗರಿಬ್ ಮಿಸ್ಡ್ ಔಟ್. ಸೊ ಹಾಗಾಗಿ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳನ್ನು ನಾವು ಅಪರಾಧ ತಡೆ ಮಾಸಾಚರಣೆ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಇದು 2024ನೇ ಸಾಲಿನಲ್ಲಿ ನಾವು ಕೂಡ ಈಗ ಅಪರಾಧ ತಡೆ ಮಾಸಾಚರಣೆಯ ಆಚರಣೆಯಲ್ಲಿದ್ದೀವಿ. ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅನೇಕ ಕಾರ್ಯಕ್ರಮಗಳು, ಇವತ್ತು ಬೆಳಿಗ್ಗೆ ಕೂಡ ನಾವು ಬೀದಿ ನಾಟಕವನ್ನು ಮಾಡಿದ್ದೀವಿ. ಅಪರಾಧಗಳು ಬರೀ ಡ್ರಗ್ಸ್ ಜೊತೆಗೆ ಬೇರೆ ಅಪರಾಧಗಳನ್ನು ತಡೀಲಿಕ್ಕೆ ಏನೆಲ್ಲ ಕ್ರಮ ತಗೋಬೇಕನ್ನೋದು, ಸೈಬರ್ ಅಪರಾಧ ಬಗ್ಗೆ ಆಗಲಿ, ಚಿಕ್ಕ ಮಕ್ಕಳ ಮೇಲೆ ಯಾವ ರೀತಿ ಲೈಂಗಿಕ ದೌರ್ಜನ್ಯಗಳಾಗತ್ತಾ, ಮಹಿಳೆ ಮೇಲೆ ಯಾವ ರೀತಿ ಲೈಂಗಿಕ ದೌರ್ಜನ್ಯ ಆಗುತ್ತಾ, ಸೈಬರ್ ಅಪರಾಧಗಳು ಹೇಗಾಗತ್ತೆ, ಕಳ್ತನಗಳು ಹೇಗಾಗ್ತವೆ, ಪಿಕ್ ಪಾಕೆಟ್ ಹೇಗಾಗತ್ತೆ, ಪ್ರತಿಯೊಂದು ಅಪರಾಧಗಳನ್ನು ಹೇಗಾಗತ್ತೆ, ಅದನ್ನು ತಡೀಲಿಕ್ಕೆ ಏನು ಕ್ರಮಗಳನ್ನು ತಗೋಬೇಕು, ಅದನ್ನು ತಡೀಲಿಕ್ಕೆ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಹೇಗೆ ಸಹಕಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರತಿಯೊಬ್ಬರಿಗೂ ಮಾಹಿತಿಯನ್ನು ಮತ್ತು ತಿಳುವಳಿಕೆಯನ್ನು ನೀಡಿ ಅವರ ಸಹಕಾರವನ್ನು ಕೋರ್ತಾ ಇದ್ದೀವಿ. ಬಟ್ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಈ ಕಳೆದ ವರ್ಷ ನಾವು ಈ ಬೆಂಗಳೂರು ನಗರದಲ್ಲಿ ಯಾರಬ್ ನಗರ, ಬಹುಶಃ ತಮಗೆಲ್ಲ ಗೊತ್ತಿದೆ, ಯಾರಬ್ ನಗರ, ಇಲಿಯಾಸ್ ನಗರದಲ್ಲಿ, ಬಹುಶಃ ಇಲ್ಲಿ ಇದ್ದರು ಅನೇಕ ಗಣ್ಯಮಾನ್ಯರು ನಮ್ಮ ಜೊತೆಗೆ ಬಂದಿದ್ರು. ಬನಶಂಕರಿಲಿ ಮೇಡಮ್ ಸಾನಿಯಾ, ಪ್ಲೀಸ್, ಏನಂದರೆ ಅಲ್ಲಿ 90% ವಿಶೇಷವಾಗಿ ಈ ಮುಸ್ಲಿಂ ಹುಡುಗರು ಏನಿದಾರಲ್ವ, ಅವರು ಈ ಗಾಂಜಾ ಅಡಿಕ್ಟ್ ಆಗಿದ್ರು, ಗಾಂಜಾ ಮತ್ತು ಡ್ರಗ್ಸ್ ಅಡಿಕ್ಟ್ ಆಗಿದ್ರು. ಎಷ್ಟು ಮಜಾ ಇದೆ ನೋಡಿ. ಮೇಡಮ್ ಕೂಡ ಹೇಳಿದರು, ತಾವು ಕೂಡ ತಮ್ಮ ಇದರಲ್ಲಿ ಭಾಷಣದಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ಅಲ್ಲಿ ಗಾಂಜಾ ಜೊತೆಗೆ ಅಫೀಮು, ಅದು ಇದು ಏನಿದೆ, ಚರಸ್ಸು, ಕೋಕೇನು, ಅದೆಲ್ಲ ಲಿಸ್ಟೇ ಇದೆ ನಿಮಗೆ. ಸಿಂಥೆಟಿಕ್ ಡ್ರಗ್ಸ್ ಅದೆಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡಿದರು. ಕೊನೆಗೆ ತಗೊಳ್ತಾ ಇಂಜೆಕ್ಷನ್ಗೆ ಸ್ಟಾರ್ಟ್ ಆದರು. ಮಸೀದಿಗೆ ನಮಾಜಿಗೆ ಬಂದಾಗ ಕೂಡ ಮಸೀದಿ ಹೊರಗಡೆ ನಮಾಜ್ ಮಾಡೋ ಪೂರ್ವದಲ್ಲಿ ಅಥವಾ ಏನೋ ಸ್ಟಾರ್ಟಿಂಗಲ್ಲಿ ಮಸೀದಿಗೆ ಹೊರಗಡೆ, ಇದು ನಿಜ ಇದೆ. ನೀವು ಬೇಕಾದರೆ ಯಾರಬ್ ನಗರದವರಿಗೆ ಫೋನ್ ಮಾಡಿ ಕೇಳ್ಕೊಬೋದು, ನಿಮಗೆಲ್ಲೂ ಕನೆಕ್ಷನ್ ಇದ್ದೇ ಇರುತ್ತೆ. ನಾನು ಯಾವುದೋ ಒಂದು ವರ್ಡ್ ಕೂಡ ಸುಳ್ಳು ಹೇಳ್ತಾ ಇಲ್ಲ. ನಾನು ಮಸೀದಿ ಹೊರಗಡೆ ಇಂಜೆಕ್ಷನ್ಗಳು ಬೀಳಕ್ಕೆ ಸ್ಟಾರ್ಟ್ ಆಯಿತು. ಅದನ್ನ ಅಲ್ಲಿ ಮೌಲಾನಾ ಸಾಬ್ ಮತ್ತೆ ಹಜರತ್ ಯಾರಿದ್ದಾರೆ ಅದನ್ನು ನೋಡಿದ್ರು, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ. ಹಾಗಾಗಿ ಪೊಲೀಸ್ ಇಲಾಖೆ ಎಲ್ಲ ಅವರೇ ಒಂದು ಕಮಿಟಿ ಮಾಡಿಕೊಂಡು ಪ್ರತಿ ದಿವಸ ಏನ್ ಮಾಡಿದ್ರು, ಈಗ ಏನಾಗುತ್ತೆ, ಯಾರಾದ್ರೂ ಒಬ್ಬ ಇದ್ರ ಬಗ್ಗೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟ ತಕ್ಷಣ ಅವ್ರಿಗೆ ಅಗೇನೆಸ್ಟ್ ಆಗ್ತಾರೆ, ಭಯ ಆಗತ್ತೆ, ಅವ್ರಿಗೆ ಜೀವ ಭಯ ಆಗತ್ತೆ, ಅವ್ರ ಮೇಲೆ ಥ್ರೆಟ್ ಇರುತ್ತೆ ಅವ್ರಿಗೆ. ಬಟ್ ಎಲ್ಲರೂ ನೀವು ಒಂದಾದ್ರೆ ಥ್ರೆಟ್ ಯಾರಿಗಿದೆ? ಅವರು ಯೋಚನೆ ಮಾಡಿದ್ರು ನೋಡಿ, ಆ ಮೌಲಾನ ಅವರಿಗೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ತೀವಿ ನಾವು. ಅವ್ರು ಏನ್ ಮಾಡಿದ್ರು, ಎಲ್ಲರನ್ನು ಒಂದುಗೂಡಿ ಪ್ರತಿ ದಿವಸ ನಮಾಜ್ ಆದ್ಮೇಲೆ 8:30 ನಮಾಜ್ ಆದ್ಮೇಲೆ, 8:30 ನಮಾಜ್ ಇದೆ ಅಲ್ವಾ, ಐ ಥಿಂಕ್ 8:30 ನಮಾಜ್ ಆದ್ಮೇಲೆ ಅವರು ಅವರವ್ರ ವಾರ್ಡಲ್ಲಿ ಒಂದು ಜುಲೂಸ್ ಮಾಡಿದ್ರು. ಈ ರೀತಿ ಪ್ಲೇ ಕಾರ್ಡ್ ಹಿಡ್ಕೊಂಡ್ರು, ಘೋಷಣೆ, ಈಗ ತಾವು ಹೇಗೆ ಘೋಷಣೆಗಳನ್ನ ಕೂಗ್ತಾ ಬಂದ್ರೆ ಘೋಷಣೆಗಳನ್ನ ಕೂಗಿ ಹೇಳಿದ್ದೇನೆಂದ್ರೆ, ಹೊರಗಡೆಯಿಂದ ಯಾರು
ಸಸ್ಪೆಕ್ಟ್ಸ್, ಯಾರು ಅನ್ನೋನ್ ಪರ್ಸನ್ ಗಲ್ಲಿಗೆ ಬರ್ತಾರೆ. ಈಗ ನನಗೆ ಗೊತ್ತಾಗಲ್ಲ ಯಾವ ಗಲ್ಲಿಲಿ ಯಾವ, ಬಟ್ ಅದೇ ಗಲ್ಲಿ ಜನಕ್ಕೆ ಹೊಸದಾಗಿ ಯಾರು ಬಂದಾನ ಅನ್ನೋದು ಗೊತ್ತಾಗತ್ತೆ. ಯಾರು ಬಂದಾನ ಅಂದ್ರೆ ಯಾಕೆ ಬಂದಿದೀಯಪ್ಪ ಅಂತ ಅಟ್ಲೀಸ್ಟ್ ಒಂದು ಕ್ವಶನ್ ಕೇಳಬೇಕು ಅವನಿಗೆ, ಯಾರು ಮನೆಗೆ ಬಂದಿದ್ದೀರಿ ಅಂತ. ಈಗ ಡ್ರಗ್ಸ್ ಯಾವ ರೀತಿ ಆಗಿದೆ ಅಂದ್ರೆ ನಿಮಗೆ ಅವ್ರು ಬಂದು ಕೊಡೋದಿಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಇಟ್ಕೊಂಡು ವಾಟ್ಸಪ್ ಅಲ್ಲಿ ಲೊಕೇಶನ್ ಶೇರ್ ಮಾಡ್ತಾರೆ, ಅವರು ತಗೊಂಡು ಹೋಗ್ತಾರೆ. ಅಂಥದ್ದನ್ನು ಕೂಡ ಹಿಡಿದ್ರು. ಹೀಗಾಗಿ ಹೊಸಬರು ಯಾರು ಬರ್ತಾರೆ ಅವ್ರನ್ನ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಕ್ವಶನ್ ಮಾಡ್ತಾರೆ, ಎಲ್ಲರೂ ಒಂದಾದ್ರು. 90 ಡೇಸ್ ಅಲ್ಲಿ, ಇದು ಸತ್ಯ ಹೇಳ್ತಾ ಇದ್ದೀನಿ, 90 ಡೇಸ್ ಅಲ್ಲಿ ಮೋರ್ ದನ್ 90% ಈ ಮೆಣಸು ಕಡಿಮೆ ಆಗ್ಬಿಡ್ತು. 90 ದಿನಗಳಲ್ಲಿ ಇದೇನು ಇಂಜೆಕ್ಷನ್ ತಗೊಳ್ತಾ ಇದ್ರಲ್ಲ ಅವರನ್ನ ತಗೊಂಡು ಅದು ಈ ಸಮಸ್ಯೆ ಕಡಿಮೆ ಆಯ್ತು. ಜೊತೆಗೆ ಏನ್ ಮಾಡಿದ್ರು, ಈ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡ್ತಾ ಇದ್ರು. ಹಾಗಾಗಿ ನಾವೇನ್ ಮಾಡಿದ್ವಿ, DJ-ಹಳ್ಳಿ KG-ಹಳ್ಳಿ ಸುಮಾರು ಮಸೀದಿಗಳಿಗೆ ಭೇಟಿ ಕೊಟ್ಟಿದ್ವಿ. ಕೆಲವು ಕಡೆ ಮಸೀದಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಮಸೀದಿಗಳಲ್ಲಿ ಶುಕ್ರವಾರ ದಿವಸ ಬಯಾನ್ ಕೂಡ ಮಾಡ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಪೊಲೀಸ್ ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಮಸೀದಿಗಳಲ್ಲಿ ನೋಡ್ರಿ, ದೇವರಿಗೆ ನಾವು ನಮಾಜ್ ಮಾಡ್ತೀವಿ, ನಮಾಜ್ ಮಾಡೋದ್ರ ಜೊತೆಗೆ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದು ಮನೆ, ನಮ್ಮ ಕೆಲಸದಿಂದ ಇನ್ನೊಂದು ಮನೆ ಏನಾದ್ರೂ ಉದ್ಧಾರ ಆದ್ರೆ ಅದು ದೇವರು ನಮಗೆ ಆಶೀರ್ವಾದ ಮಾಡಲ್ವಾ? ಅಲ್ಲಕೋ ಬೇರೆ ಅಲ್ವಾ? ದೇವರು ಆಶೀರ್ವಾದ ನಮಗೆ ಬರಲ್ವಾ? ದೇವರಿಗೆ ಖುಷಿ ಪಡಿಸ್ಬೇಕನ್ನೋದಾದ್ರೆ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾಗತ್ತೆ, ಒಳ್ಳೆ ಕೆಲಸ ಮಾಡ್ಬೇಕಾಗತ್ತೆ, ಇನ್ನೊಬ್ರು ಜೀವ ರಕ್ಷಣೆ ಮಾಡ್ಬೇಕು. ಮಾತಾಡ್ಬೇಕಂದ್ರೆ ತುಂಬಾ ಮಾತಾಡೋದಿದೆ, ಎಲ್ಲ ಮಾತಾಡಿದ್ದಾರೆ, ನಾನು ಜಾಸ್ತಿ ಮಾತಾಡೋದಿಲ್ಲ. ನಾನು ಹೇಳೋದು, ನಮಗೆ ಮಾಹಿತಿಯನ್ನ ಕೊಡಿ. ನಮ್ಮ ಹಜರತ್ ಸಾಹೇಬ್ರು ಹೇಳ್ತಾ ಇದ್ರು, ನೋ, ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಆರೋಪಿನ ಹಿಡ್ಕೊಂಡ್ ಬರ್ತಾರೆ, ಪೊಲೀಸರು ದುಡ್ಡು ತಗೊಂಡು ಬಿಡ್ತಾರೆ ಅಂತ. ನಾನು ಓಪನ್ ಆಗಿ ಕೇಳ್ತೀನಿ, ಇಲ್ಲಿರೋ ಎಲ್ಲಾ ಜನರಿಗೆ, ಯಾರಾದ್ರೂ ನನಗೆ 5 ಪೈಸಾ ದುಡ್ಡು ಕೊಟ್ಟಿದ್ದೀರಾ? ಕೈ ಎತ್ತಿ ನೋಡೋಣ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಇಲ್ಲ, ನಮ್ಗೆ ಉದ್ದೇಶ ಇದೆ. KG-ಹಳ್ಳಿ DJ-ಹಳ್ಳಿ ಅಂದ್ರೆ ಇಲ್ಲಿ ನನಗೆ ಪೋಸ್ಟಿಂಗ್ ಆಗಿದೆ ಅಂದ ತಕ್ಷಣ ಅಲ್ಲಿಗೆ ಯಾಕೆ ಹೋಗ್ತೀರಿ ಅಂತ ಯಾರಿಗೆ ಕೇಳಿ. ಇವತ್ತು ಕೂಡ ರಾಣೆಬೆನ್ನೂರಿಂದ ನನ್ನ ಒಬ್ಬ ಫ್ರೆಂಡ್ ಬಂದಿದ್ದು, ಕ್ಲಾಸ್ಮೇಟ್ ಬಂದಿದ್ರು. KG-ಹಳ್ಳಿ ಅಂತ ತಕ್ಷಣ ಇಲ್ಲೇ ಹಾಕಿದ್ರಿ ಅಂತ, ಈ ಏರಿಯಾದಲ್ಲಿ. ರೀ, ನಾನು ಎಷ್ಟು ಸಾರಿ ಓಪನ್ ಆಗಿ ಭಾಷಣ ಮಾಡಿದ್ದೀನಿ, ಇಲ್ಲಿ ಇರುವಂತ ಒಳ್ಳೆತನ ಬೇರೆ ಎಲ್ಲೂ ನೋಡಿಲ್ಲ ನಾನು. ಆಗಿರ್ಬೋದು, ಘಟನೆ ಆಗಿರ್ಬೋದು, ತಪ್ಪು ಯಾರ್ದೋ ಇರ್ಬೋದು, ಘಟನೆ ಆಗಿದೆ ಒಂದ್ ಸಾರಿ, ಅದನ್ನೇ ಹೇಳ್ಕೊಂತ ಹೋಗೋದ KG-ಹಳ್ಳಿ DJ-ಹಳ್ಳಿ, KG-ಹಳ್ಳಿ DJ-ಹಳ್ಳಿ? ನೋ. KG-ಹಳ್ಳಿ DJ-ಹಳ್ಳಿಲಿ ಜನರ ಹೃದಯ ದೊಡ್ಡದಿದೆ, ದಿಲ್ ಬಡ ಉನ್ಕ. ಹೌದು, ಕಳೆದ 16 ಮಂತಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ಗೆ ಗೊತ್ತಿದೆ ಎಷ್ಟು ಸಹಕಾರ ಇದೆ, ಬೇರೆ ಕಡೆ ಈ ಸಹಕಾರ ಇಲ್ಲ. ನಾನು ಪಣ ತೊಟ್ಟಿದ್ದೀನಿ. ನಾನು, ನಮ್ಮ ಆಫೀಸರ್ಸ್ ಇಲ್ಲೇ ಇದ್ದಾರೆ, ಬೇರೆ ಯಾರು ನಮ್ಮ ಜೊತೆಗಿರೋ ಮಿಸ್ಟರ್ ಜಯರಾಜ್, ಗೋವಿಂದಪುರ ಇನ್ಸ್ಪೆಕ್ಟರ್, ರಹೀಂ, ಇನ್ನೊಬ್ರು ಸುನೀಲ್ ಅಂತಿದ್ದಾರೆ. ನಾವು ಪ್ರತಿಜ್ಞೆ ಮಾಡ್ಕೊಂಡಿದ್ದೀವಿ, ನಾವು ಇಲ್ಲಿದ್ದೀವಿ, 2 ವರ್ಷ ಇರ್ತೀವಿ, ಮುಂದೆ ಇರ್ತೀವೋ ನಮಗೆ ಗೊತ್ತಿಲ್ಲ, 2 ವರ್ಷ ಅಂತೂ ಇರ್ತೀವಿ. ಬಟ್ ನಾವು ಎಷ್ಟು ದಿವಸ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ KG-ಹಳ್ಳಿ DJ-ಹಳ್ಳಿಗೆ ಒಂದು ಒಳ್ಳೆ ಹೆಸರು ತಂದು ಹೋಗ್ಬೇಕನ್ನೋದು ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಆ ನಿರ್ಧಾರ ತಗೊಂಡಿದ್ದೀವಿ. ಸತ್ಯವಾಗಿ ಹೇಳ್ತಾ ಇದ್ದೀನಿ, KG-ಹಳ್ಳಿ DJ-ಹಳ್ಳಿಗೆ ಒಂದು ಹೊಸ ಹೆಸರು ಕೊಟ್ಟು ಹೋಗ್ಬೇಕನ್ನೋದು ನಮ್ದು ಒಂದು ನಿರ್ಧಾರ ಇದೆ. ಅದಕ್ಕೆ ತಾವೆಲ್ಲ ಸಪೋರ್ಟ್ ಮಾಡ್ತೀರಾ? ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, KG-ಹಳ್ಳಿ DJ-ಹಳ್ಳಿ ಬಗ್ಗೆ ಏನು ಒಂದು ಬ್ಯಾಡ್ ಒಪಿನಿಯನ್ ಹೊರಗಡೆ ಇದೆ ಅಲ್ಲ, ಯಾಕೆ ಬೇರೆ ಕಡೆ ಕಂಡ್ರಿಲ್ವಾ, ಬೇರೆ ಕಡೆ ಸುಳ್ಳಿಲ್ವಾ, ಬೇರೆ ಕಡೆ ಗಾಂಜಾ ಹೊಡಿತಾ ಇಲ್ವಾ, ಬೇರೆ ಕಡೆ ಡ್ರಗ್ಸ್ ತಗೊಳ್ತಾ ಇಲ್ವಾ? ಯಾರೇ ಮಾತಾಡಿದ್ರು ಬರೀ KG-ಹಳ್ಳಿ DJ-ಹಳ್ಳಿ. ನೋ, ಎಲ್ಲಿದೆ? ಇಲ್ಲಿ ಕಡಿಮೆ ಇದೆ. ಸತ್ಯವಾದ ಮಾತು ಹೇಳ್ತೀವಿ, ಬೀಯಿಂಗ್ ಪೊಲೀಸ್ ಆಫೀಸರ್ ನನಗೆ ಗೊತ್ತಿದೆ, ಇಲ್ಲಿ ಕಡಿಮೆ ಇದೆ. ಕಳೆದ ಸಾರಿ 2 ತಿಂಗಳ ಹಿಂದೆ ರಹೀಂ ಅವರು 51 kg ಗಾಂಜಾ ಸೀಜ್ ಮಾಡಿದ್ರು, 51 kg ಗಾಂಜಾ. ಲಾಸ್ಟ್ 20 ಡೇಸ್ ಬ್ಯಾಕ್ ನಮ್ಮ ಗೋವಿಂದಪುರ ಇನ್ಸ್ಪೆಕ್ಟರ್ ಮಿಸ್ಟರ್ ಜಯರಾಜ್ ಅವರು 318 kg ಗಾಂಜಾ ಸೀಜ್ ಮಾಡಿದ್ರು. ಕಳೆದ 3-4 ಇಯರ್ಸ್ ಅಲ್ಲಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಸೀಜ್ ಇನ್ ಎಂಟೈರ್ ಬೆಂಗಳೂರು ಸಿಟಿ. ಅವನ ಕಡೆಗೆ ಒಂದು ಸಣ್ಣ ಪಾಕೆಟ್, ಸಾರಿ, ನೋ ಟೈಮ್ ಆಯ್ತು, ಸಣ್ಣ ಪಾಕೆಟ್ ಇದೆ, 1 ಗ್ರಾಮ್ 2 ಗ್ರಾಮ್. ಈಗ ಯೋಚನೆ ಮಾಡಿ, 318 kg, 318 kg ನಲ್ಲಿ ನೀವು ಚಿಕ್ಕ ಪ್ಯಾಕೆಟ್ ಮಾಡಿ ಎಷ್ಟು 1000 ಜನಕ್ಕೆ ಹಂಚಬಹುದು? ಲಕ್ಷಾಂತರ ಜನ ಹಚ್ಚಬಹುದು, ಲಕ್ಷ ಮನೆಗಳು ಹಾಳಾಯ್ತಾ? ಅದನ್ನ ಅವರು ಬಚಾವ್ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಪರವಾಗಿ ರಹೀಂ ಅವರಿಗೆ ಮತ್ತು ಗೋವಿಂದಪುರ ಇನ್ಸ್ಪೆಕ್ಟರ್ಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಕಡೆಯಿಂದ ನಾನು ಅವ್ರಿಗೊಂದು ಅಭಿಮಾನ ಪೂರ್ವಕವಾದ ಅಭಿನಂದನೆ ಇರಲಿ.
ನಾನು ಸುಪೀರಿಯರ್ ಆಫೀಸರ್ ಇದ್ದೀನಿ, ಎಲ್ಲ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋರು ಅವರು ಮಾಡ್ತಾರೆ, ಹೆಸರು ನಾವು ತಗೊಳ್ತೀವಿ. ಅವ್ರ ಸಿಬ್ಬಂದಿ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಒರಿಸ್ಸಾದಿಂದ ಬರ್ತಾ ಇರೋದನ್ನ ಟ್ರ್ಯಾಕ್ ಮಾಡಿ ಇಲ್ಲಿ ಹಿಡಿದಿದ್ದಾರೆ. ಇಷ್ಟು ಮನೆ ಬಚಾವ್ ಮಾಡಿದ್ರಲ್ವಾ ಪೊಲೀಸರು ಮಾಡಿ. ನಾವು ನಿಮ್ಗೆ ಒಂದು ಮಾತು ಕೊಡ್ತಾ ಇದ್ದೀನಿ, ಎಲ್ಲೇ ಗಾಂಜಾ ಏನೇ ಡ್ರಗ್ಸ್ ಬಗ್ಗೆ ಮಾರಾಟ ಮಾಡ್ತಾ ಇದ್ರು ಕೂಡ ಅದರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ. ನಾವು ಅದರ ಮೇಲೆ ಕ್ರಮ ತಗೊಳ್ಳದೆ ಹೋದ್ರೆ ನಮ್ಮ ಹಜರತ್ ಸಾಹೇಬ್ ಹೇಳ್ದಂಗೆ ನಮಗೆ ಎದುರಿಗೆ ನಿಂತು ಕೇಳಿ, ಯಾಕೆ ನೀವು ಕೆಲಸ ಮಾಡಲಿಲ್ಲ. ಖಂಡಿತವಾಗಿ ಹೇಳ್ತೀನಿ, ನೀವು ನಮ್ಗೆ ಸಹಕಾರ ಕೊಟ್ರೆ ಇಲ್ಲಿ ಒಂದೇ ಒಂದು ಕೇಸ್ ಇರಬಾರ್ದು. ಗಾಂಜಾದ ಬಗ್ಗೆ ಆ ರೀತಿ ಮಾಡಿ ಹೋಗ್ಲಿಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಥ್ಯಾಂಕ್ ಯು ಸರ್. ಒಂದು ಪಾಯಿಂಟ್ ಹೇಳ್ತೀನಿ, ಇಡೀ ಬೆಂಗಳೂರು ಸಿಟಿಯಲ್ಲಿ ಮಾಡಲಾರದ ಕೆಲಸವನ್ನ ಕೆಜಿಹಳ್ಳಿ ಆಫೀಸರ್ಸ್ ನಾವು ಮಾಡಿದೀವಿ. ಏನಂದ್ರೆ ಮೇಡಮ್ ಹೇಳ್ತಾ ಇದ್ರು, ಸಾನಿಯಾ ಮೇಡಮ್, ಕಾಫ್ ಸಿರಪ್ ಅಂತ. ಬಹುಶಃ ಇಲ್ಲಿ ಮೆಡಿಕಲ್ ಶಾಪ್ನವ್ರು ಬಂದಿದ್ರೆ ಕೈ ಎತ್ತಿ, ಯಾರಾದ್ರೂ ಇದ್ದೀರಾ? ಒಬ್ರು ಇದ್ದಾರೆ. ನಾನೊಂದು ನಿಮಗೆ ಒಂದು ಲೆಟರ್ ಕೊಟ್ಟಿದ್ನಲ್ವಾ, ಲೆಟರ್ ಕೊಟ್ಟಿದ್ದೆ ಆಲ್ ಮೆಡಿಕಲ್ ಶಾಪ್ಸ್ 151 ಮೆಡಿಕಲ್ ಶಾಪ್ಸ್ಗೆ ನಾನು ಲೆಟರ್ ಕೊಟ್ಟು ಮೀಟಿಂಗ್ ಮಾಡಿದೀವಿ. ಯಾವುದೇ ಕಾರಣಕ್ಕೂ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯು ಕೆನಾಟ್ ಸೆಲ್ ಕಾಫ್ ಸಿರಪ್ಸ್ ಅಂಡ್ ಟ್ರೈಡಾಲ್ ಟ್ಯಾಬ್ಲೆಟ್ಸ್, ಸೆಡೇಟಿವ್ ಟ್ಯಾಬ್ಲೆಟ್ಸ್. It is a violation of, I think, section 41 of Cosmetics and Drugs Act 1945 ಅದಿದೆ. ಹಾಗಾಗಿ ಹೇಳಿ ನೋಟಿಸ್ ರೈಟಿಂಗ್, ಓರಲ್ಲಿ ಮಾತಾಡೋದಲ್ಲದೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಹಾಗಾಗಿ ಈಗ ನಾನು ಓಪನ್ ಆಗಿ ಹೇಳ್ತೀನಿ, ಇಡೀ ಬೆಂಗಳೂರು ಸಿಟಿಯಲ್ಲಿ ಮಾಡಲಾರದ ಕೆಲಸನ ಕೆಜಿಹಳ್ಳಿ ಪೊಲೀಸರು ನಾವು ಮಾಡಿದ್ದೀವಿ. ನೀವು ಟೆಸ್ಟ್ ಮಾಡಿ ನೋಡಿ, ಎಲ್ಲೂ ಕೂಡ ನಿಮಗೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಸೆಡೇಟಿವ್ ಡ್ರಗ್ಸ್ ಸಿಗೋದಿಲ್ಲ. ಇದು ನಮ್ಮ ಕೆಜಿಹಳ್ಳಿ ಡಿಜಹಳ್ಳಿ ಗೋವಿಂದಪುರ ಪೊಲೀಸು ಮತ್ತು ಸಾರ್ವಜನಿಕರ ಸಾಧನೆ ಅಲ್ಲವೇ? ಸಾಧನೆ ಮಾಡಿದೀವಿ. ಕೇಳಿ ನೋಡಿ ನೀವು, ನಾನು ಸುಮ್ಮನೆ ಹೇಳ್ತಾ ಇದ್ದಲ್ಲ. ಇದೇ ಶಾದಿಮಾಲಲ್ಲಿ ಮೀಟಿಂಗ್ ಮಾಡಿದೀವಿ. ಡ್ರಗ್ಸ್ ಕಂಟ್ರೋಲ್ ಅವ್ರನ್ನ ಕರೆಸಿದೀವಿ. ಎಷ್ಟು ಕೇಸುಗಳನ್ನ ಹಿಡಿದು ಇಲ್ಲಿಂದ ಹೋಗಿ ಎಲೆಕ್ಟ್ರಾನಿಕ್ ಸಿಟಿ ಅವ್ರನ್ನ ಎಲ್ಲರನ್ನು ನಾವು ಆ ಕಂಟ್ರೋಲ್ ಆ ಇಲಾಖೆಯವ್ರ ಜೊತೆ ಸೇರ್ಕೊಂಡು ಅರೆಸ್ಟ್ ಮಾಡಿ ಕಳಿಸಿದೀವಿ ನಾವು, ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋರಿಗೆ. ಹಾಗಾಗಿ ಬರೀ ಗಾಂಜಾ ಒಂದೇ ಅಲ್ಲ, ಈ ಮೆಡಿಕಲ್ ಡ್ರಗ್ಸ್ ಅನ್ನು ಕೂಡ ಸೆಡೇಟಿವ್ ಆಗಿ ಏನ್ ಯೂಸ್ ಮಾಡಿ ಡ್ರಗ್ಸ್ ಅನ್ನು ತಗೊಳ್ತಾ ಇದ್ದಾರೆ ಅಂತವ್ರನ್ನು ಕೂಡ ನಾವು ಬಿಡ್ತಾ ಇಲ್ಲ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಟ್ರೆ ಅವ್ರದ್ದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಿಸ್ತೇವೆ. ನಾವು ಮಾಡಿದ ಮೇಲೆ, ನಾವು ಇದನ್ನು ಧೈರ್ಯವಾಗಿ ಹೇಳ್ತೀನಿ, ನಾವು ಕೆಜಿಹಳ್ಳಿ ಪೊಲೀಸ್ನವರು ಸಾರ್ವಜನಿಕರು ಮಾಡಿದ ಮೇಲೆ ಎಂಟೈರ್ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲ ಮೆಡಿಕಲ್ ಸ್ಟೋರ್ಗಳಿಗೆ ವಿಸಿಟ್ ಮಾಡಿ ಸುಮಾರು 470 ಮೆಡಿಕಲ್ ಇದರಲ್ಲಿ 26 ಮೆಡಿಕಲ್ ಸ್ಟೋರ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ನೀವು ಬೇಕಾದ್ರೆ ಡ್ರಗ್ಸ್ ಕಂಟ್ರೋಲ್ ಅವರಿಗೆ ಕೇಳಿ ನೋಡಬಹುದು ನೀವು. ಇದು ನಾವು ಮಾಡಿದ್ದು, ನಮ್ಮ ಕೆಜಿಹಳ್ಳಿ ಎಲ್ಲ ಪೊಲೀಸು ಮತ್ತು ಸಾರ್ವಜನಿಕರು ಮಾಡಿದ್ದು ಒಳ್ಳೆ ಕೆಲಸ ಅಲ್ವಾ? ಹಾಗಾಗಿ ಇನ್ನೂ ಹೇಳ್ತೀನಿ, ಇಷ್ಟಕ್ಕೆ ನಾವು ಕೂರ್ಲಿಲ್ಲ, ಸಮಾಧಾನ ಆಗ್ಲಿಲ್ಲ. ನಾವು ಇರೋವರೆಗೂ, ನಾವು ಇಲ್ಲಿರೋ ಕೊನೆ ಕ್ಷಣದವರೆಗೂ ನಾವು ನಿಮಗಾಗಿ ಕೆಲಸ ಮಾಡ್ತೇವೆ. ನೀವು ಈ ಭಾಗದಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿ ಮಾದಕ ವಸ್ತು ಸೇಲ್ ಆಗಲಾರ್ದಂಗೆ, ಯಾವುದೇ ಒಂದು ಜೀವ ಹಾಳಾಗಲಾರ್ದಂಗೆ, ಯಾರದೇ ಮನೆಯ ಮರ್ಯಾದೆ ಹೋಗ್ಲಾರ್ದಂಗೆ ತಡಿಲೋ ಜವಾಬ್ದಾರಿ ನಿಮ್ದು ಮತ್ತು ನಂದಿದೆ. ನನ್ನ ಜವಾಬ್ದಾರಿನ ನಿಭಾಯಿಸ್ತೀನಿ. ತಾವು ಕೂಡ ನಮ್ಗೆ ಸಾಥ್ ಕೊಡಿ. ಪ್ರತಿ ವಾರ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿವಸ ಆದ್ರೂ ನಿಮ್ಮ ಮಸೀದಿಯ ವಾರ್ಡ್ಗಳಲ್ಲಿ ಒಂದು ಜುಲೂಸ್ ತೆಗಿಬೇಕು. ನಿಮ್ಮ ಶುಕ್ರವಾರದ ನಮಾಜ್ ಕಾಲಕ್ಕೆ ನೀವೇನು ಬಯಾನ್ ಮಾಡ್ತೀರಾ, ಆ ಬಯಾನ್ ಅಲ್ಲಿ ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ನೀವು ಮಾತಾಡ್ಲೇಬೇಕಂತ ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಂಡು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಟೈಮ್ ಇಲ್ಲ ನನಗೆ, ಈ ಮಗ್ರಿಬ್ ಇದೆ, ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ತಾವು ಇಷ್ಟೊಂದು ಆಸಕ್ತಿಯಿಂದ ಇಷ್ಟೊಂದು ಖುಷಿಯಾಗಿ ನಮಗೆ ಸಾಥ್ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ. ಈ ಕಾರ್ಯಕ್ರಮ ಯಶಸ್ವಿ ಅಷ್ಟೇ ಅಲ್ಲ, ಮುಂದೆ ಪ್ರತಿ ಮನೆಯ ಮಕ್ಕಳು ಕೂಡ ಸ್ವಸ್ಥರಾಗಬೇಕು. ಹಾಗೆ ಮಾಡೋವರೆಗೂ ನಾವು ವಿರಮಿಸುವುದಿಲ್ಲ ಅಂತ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗಣ್ಯಮಾನರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶುಕ್ರಿಯಾ ಸಾಹಬ್.